ಎಐ ನ ಯೂಸ್ ಮಾಡ್ಕೊಂಡು ಇನ್ಮೇಲೆ ನೀವು ಕೂಡ ಡೀಪ್ ಫೇಕ್ ವಿಡಿಯೋಸ್ ಗಳನ್ನ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ಸೆಲೆಬ್ರಿಟಿ, ಪೊಲಿಟಿಷಿಯನ್ ಯಾರದೇ ಒಂದು ಫೋಟೋಸ್ ಅನ್ನ ಯೂಸ್ ಮಾಡ್ಕೊಂಡು ಡೀಪ್ ಫೇಕ್ ಮಾಡೋದಾಗಿರ್ಬೋದು, ಅಥವಾ ಮಿಸ್ ಇನ್ಫಾರ್ಮೇಶನ್ ಅನ್ನ ನೀವು ಸ್ಪ್ರೆಡ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಅವ್ರೇನಾದ್ರೂ ನಿಮ್ಮ ಒಂದು ಪೋಸ್ಟ್ ಗೆ ರಿಪೋರ್ಟ್ ಮಾಡಿ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ವಿತಿನ್ 3 ಅವರ್ಸ್ ಅಲ್ಲಿ ಆ ಒಂದು ಪೋಸ್ಟ್ ಡಿಲೀಟ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಈ ಒಂದು ರೂಲ್ಸ್ ತಗೊಂಡ್ಬಂದಿದ್ದಾರೆ. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ, ತುಂಬಾ ಒಂದು ಡೀಪ್ ಫೇಕ್ ವಿಡಿಯೋ, ವಾಯ್ಸ್ ಕ್ಲೋನಿಂಗ್ ಅಥವಾ ಇನ್ನು ಈ ತರ ತುಂಬಾ ಫೇಕ್ ವಿಡಿಯೋಸ್ ಗಳನ್ನ ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ರೂಲ್ಸ್ ಅನ್ನ ತಗೊಂಡಿದ್ದಾರೆ. ಆಕ್ಚುಲಿ ಇದನ್ನ ಅಕ್ಟೋಬರ್ 2025 ತರಬೇಕಾಗಿತ್ತು, ಆದ್ರೆ ಇದು ಡ್ರಾಫ್ಟ್ ಅಲ್ಲಿ ಇದ್ದಿದ್ರಿಂದ ಇವಾಗ ಫೆಬ್ರವರಿ 10, 2026 ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈ ಒಂದು ರೂಲ್ಸ್ ಜಾರಿಗಾಗೋದು ಫೆಬ್ರವರಿ 20, 2026 ಈ ಒಂದು ರೂಲ್ಸ್ ಜಾರಿಗಾಗುತ್ತೆ. ಅವಾಗಿಂದ ಯಾರಾದ್ರೂ ಈ ತರ ಏನಾದ್ರೂ ಮಿಸ್ಯೂಸ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಸೊ ಬಿಫೋರ್ ಯಾರ್ದಾದ್ರೂ ಒಂದು ಇಮೇಜ್ ಅನ್ನ ಯೂಸ್ ಮಾಡ್ಲೇಬೇಕು ಅಂತ ಅನ್ನೋದಿದ್ರೆ ಡಿಸ್ಕ್ಲೈಮರ್ ನ ಮೆನ್ಷನ್ ಮಾಡಿ. ಅವ್ರೇನಾದ್ರೂ ನಿಮ್ಗೆ ಈ ತರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದನ್ನ ರಿಮೂವ್ ಮಾಡಿಬಿಡಿ. ಸೊ ಅವ್ರೇನಾದ್ರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ರಿಪೋರ್ಟ್ ಅನ್ನ ಮಾಡಿದ್ರೆ ಆ ಪ್ಲಾಟ್ಫಾರ್ಮ್ ದವರು ಅದನ್ನ ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಮೋರ್ ಡೀಟೇಲ್ಸ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗುತ್ತೆ.